ಸೊ ಫ್ರೆಂಡ್ಸ್ ಜೊತೆ ಟ್ರಿಪ್ ಆದಾಗ ಎಷ್ಟು ಎಂಜಾಯ್ ಬರುತ್ತೆ ಅಷ್ಟು ಎಲ್ಲಿ ಬರಲ್ಲ. ಸೊ ಫೈನಲಿ ನಮ್ದು ಒಂದು ಚಿಕ್ಕ 2 ದಿನದು ಟ್ರಿಪ್ ಪ್ಲಾನ್ ಮಾಡಿದ್ವಿ. ಸೊ ಹೆಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ನಂದು ಮತ್ತೊಂದು ಹೊಸ ವ್ಲಾಗ್ ಅಲ್ಲಿ. ಈ ಟ್ರಿಪ್ ಅಲ್ಲಿ ನಾವು ಒಳ್ಳೆ ಅಡ್ವೆಂಚರು ಮತ್ತೆ ಹಂಗೆ ಎಂಜಾಯ್ಮೆಂಟ್ ಅಂತೂ ಏನೂ ಕಡಿಮೆ ಇಲ್ಲ. ಟೈಮ್ ಪಾಸ್ ಮಾಡೋದು ಬೇಡ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಲೆಟ್ಸ್ ಗೋ. ಸೊ ಹೆಲೋ ಗೈಸ್, ನಮಸ್ಕಾರ. ನಾಳೆ ನಾವು ಟ್ರಿಪ್ ಹೋಗತ್ತಿದ್ವಿ, ಅದಕ್ಕೆ ಗಾಡಿ ಎಲ್ಲ ವರ್ಷತು ಸಿದ್ಧಾರ ಏನು ಹೆಲ್ಪ್ ಮಾಡ್ತೀರಿ ನಂಗೆ? ಈ ಎಲ್ಲ ಗಾಡಿ ಎಲ್ಲ ಸ್ವಚ್ಛ ರೆಡಿ ಮಾಡಿದ್ದಾರೆ ಎಲ್ಲ ಆದ್ಮೇಲೆ ನೋಡಿ ಗಾಡಿ ಎಲ್ಲ ತೊಳೆದ್ಮೇಲೆ ಬಂದಾರ ಇವ ಆರಾಮ್ಸಿ ಬಂದ ನೋಡು. ಒಂದ್ ಸೈಡ್ ಕಿಂಗ್ ಅದಾರಿ ಕರೆ ನೀ ಇಲ್ಲಿ ಆರ್ಮಿ ಬಾರ್ಡರ್ ಮ್ಯಾಗ ಇರ್ತಾರ. ಮತ್ತೊಬ್ಬ ಬಂದ್ ನೋಡ್ರಿ ನಮ್ಮ ಟ್ರಿಪ್ಗೆ. ಈಗೆಲ್ಲ ಮನಿ ಮಾಡಿದಾರು ಮಲ್ಕುಗ, ಎಲ್ಲರೂ ಹಿಂಡಿದಾರೆ ಈಗ ಮಲ್ಕುಗ. ಸೊ ನಾವು ಹೋಗೋಣ ಮಲ್ಕೊಳಕ್ಕೆ. ನಾಳೆ ಬೆಳಗ್ಗೆ 4 ಗಂಟೆಗೆ ಅಂದ್ರೆ ಇಲ್ಲಿಂದ ಹೋಗೋದೈತಿ ಟ್ರಿಪ್ಗೆ. ನಾವು ಎಲ್ಲಿ ಹೊಂಟಿದ್ದೀವಿ ಅಂದರೆ ಅಂಬಾಘಾಟ್ ಹೊಂಟಿದ್ದೀವಿ. ಅಂಬಾಘಾಟಲ್ಲಿ ಒಂದು ರೆಸಾರ್ಟ್ ಸ್ಟೇ ಆಗಿ ಒಂದು ನೈಟ್ ಸ್ಟೇ ಆಗಿ ಮತ್ತು ಸಂಡೇಗೆ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಹೆಂಗಾಗತ್ತೆ ನಾಳೆ. The next day. ಇವಾಗ ಬೆಳಗ್ಗೆ 4 ಗಂಟೆ ಆಗಿದೆ. ನಾನಂತೂ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಬೇರೆ ಎಲ್ಲರೂ ಬಂದಿದಾರಂತ ನೋಡೋಣ ಬನ್ನಿ. ನಾವು 3 ಮಂದಿಗೆ ರೆಡಿಯಾಗಿ ಮಾಡಿದೆವು. ಸ್ವಪ್ನಿಲ್ದ ಶೀತಲ್ದ ಅಂತೂ ರೆಡಿ ಆಗಿದ್ದೀನಿ. ಬರೋದು KK ಮತ್ತು ಸಂಯಮ. ಅದ್ರಾಗ ಸಿದ್ಧಾರ್ಥದ ಇದ್ದ, ಅವ್ನು ಕ್ಯಾನ್ಸಲ್ ಆಗಿದೆ. ಯಾಕಂದ್ರೆ ಒಂದು ಇವತ್ತೇನೋ ಜಾಬ್ದೇನೋ ಪ್ರಾಬ್ಲಮ್ ಅಂದರೆ ಮೀಟಿಂಗ್ ಇದೆ ಅಂತ ಒಂದು, ಅದಕ್ಕೆ ಅವ್ನು ಬರತ್ತಿಲ್ಲ. ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ ಆಗಿದ್ದಾವ. KK ನಡಿ ಹಸಿದ ಈಗ ನಡಿ. ಟೈಮ್ ಆಗೈತಿ. ಈಗ ಹೆಂಗೆ ಅನ್ಸಿದೆ ಅಂತ ಇವತ್ತು ಟ್ರಿಪ್ ಮಾಡಿದ್ವಿ ನಾವು. ಯಾಕೋ ನಾವು ಹರೇ ಹಸ ಇವ ಮೂಡ್ ಹೆಂಗಿದ್ದ ಫ್ರೆಶ್ ಹುಲಿ ಬತ್ ನೋಡಿ. ಹುಲಿ ಎಂಟ್ರಿ ನೋಡಿ. ಹುಲಿ ಎಂಟ್ರಿ ಯಾಕೋ ಇಷ್ಟಾಗಿ ಲೇಟ್ ಮಾಡಿದ್ವಿ. ಸೊ ಈಗಂತೂ ನಾವು ಹೊಂಟಿದವ. ಫಸ್ಟ್ ನಾವು ತಮ್ಜಾಯಿ ಮಂದಿರ ಹೊಂಟಿದೆವು. ಟ್ರೆಕ್ಕಿಂಗ್ ಪಾಯಿಂಟ್ ಐತಿ, ಅಲ್ಲೇನೋ ಇದು ಸನ್ರೈಸ್ ನೋಡೋದು. ಅಲ್ಲಿಂದ ಡೈರೆಕ್ಟ್ ನಾವು ಅಂಬಾಘಾಟ್ ಅಲ್ಲಿ ಹೋಗಿ ರೆಸಾರ್ಟ್ ಹುಡುಕಿ ಅಲ್ಲಿ ಒಂದು ನೈಟು ಸ್ಟೇ ಮಾಡಿ ನೆಕ್ಸ್ಟ್ ದಿನ ಬರೋ ಈ ಥರ ಪ್ಲಾನಿಂಗ್ ಇದೆ. ನಾವು ಇವಾಗ ಫಸ್ಟು ತಮ್ಜಾಯಿಗೆ ಹೊಂಟಿದ್ದೀವಿ. ತಮ್ಜಾಯಿ ಮಂದಿರ ಹೊಂಟಿದ್ದೀವಿ. ಇವಾಗ ಬಂದಿದ್ದೀವಿ ಜಾಯಿ ಮಂದಿರ ದೇವಸ್ಥಾನ ಹತ್ರ. ಅಲ್ಲಿಗೆ ಮುಂದೆ ಗಾಡಿ ಹೋಗಲ್ಲ, ಅದಕ್ಕೆ ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ ನೋಡ್ರಿ. ಇಲ್ಲಿ ಯಾಕಂದ್ರೆ ಇದು ಸ್ಲಿಪ್ ಆಗೈತಿ, ನಮ್ಮ ಗಾಡಿ ಟೈರ್ ಎಲ್ಲ ಸ್ಲಿಪ್ ಆಗೈತಿ. ಇನ್ನೂ 2 ಕಿಲೋಮೀಟರ್ ದೂರ ಇದೆ ಅಂತೆ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಇನ್ನೂ 2 ಕಿಲೋಮೀಟರ್ ದೂರ ಇದೆ ತಮ್ಜಾಯಿ ಮಂದಿರ. ಬಂದು ಸೂರ್ಯ ಬಂದು ನೋಡಿ ಎಷ್ಟು ಚಂದ ಬರ್ತದೆ. यहाँ से 2 रास्ते हैं. ಈಗ ಏನಾಗಿದೆ ಅಂದರೆ 2 ರೋಡ್ ಇದ್ದೀವಲ್ಲ ಅಲ್ಲಿ ಮಿಡಲಾಗಿ. ಸೊ ಈ ಕಡೆ ರೈಟ್ ತೊಗೊಂಡಿದ್ದೀವಿ. ಇಲ್ಲಂತೂ ನಮಗೆ ಏನೋ ಗುಡಿ ಅಂತೂ ಏನು ಕಾಣಿಸ್ತಾ ಇಲ್ಲ. ಈ ಕಡೆ ರಾಂಗ್ ರೂಟ್ ತೊಗೊಂಡಿದ್ದೀವಿ ನಾವು. ट्रेडिंग नहीं ऑफ रेडिंग को मालूम नहीं कुछ. तो पहला दम आया है. पहली बार आया है. सॉरी, हिंदी जरा मिस्टेक. माफ करना. तेरे को पता नहीं है ये पहला मंदिर है. तेरे को पता नहीं पहला मंदिर है. ಇನ್ನೂ 200 ಮೀಟರ್ಸ್ ಇದೆ ಇಲ್ಲಿಂದ. ಸೊ ಲೆಫ್ಟ್ ತೊಗೊಂಡಿದ್ದೀವಿ. ಇದು ಕರೆಕ್ಟು ರೋಡ್ ಇದೆ. ಇನ್ನೊಂದು 5 ನಿಮಿಷ ಬೇಕು ನಮ್ಗೆ ತಮ್ಜಾಯಿ ಮಂದಿರ ಹತ್ರ ಹೋಗೋಕ್ಕೆ. ಲೊಕೇಶನ್ ಅಂತ ಟಾಪ್ ಮಸ್ತ್ ಇದೆ. ಟ್ರೆಕ್ಕಿಂಗ್ ಅಂತೂ ಮಸ್ತ್ ಆಗಿದೆ ನಮ್ದು. ಇವತ್ತು ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ. ಅಲ್ಲಿಂದ ಒಂದು ಅರೌಂಡ್ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಆಗಿದೆ ನಮ್ದು. ಗಾಡಿ ಹೋಗ್ತದೆ. ಫೈನಲಿ ಗುಡಿ ಹತ್ರ ರೀಚ್ ಆಗಿದ್ದೀವಿ. ನಾವು ತಮ್ಜಾಯಿ ಮಂದಿರ ಹತ್ರ ಬಂದಿದ್ದೀವಿ. 2-3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಅಲ್ಲಿಂದ ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ. ಅಲ್ಲಿಂದ ಸೊ ದೇವ್ರದೆಲ್ಲ ದರ್ಶನ ತಗೊಂಡಾದ್ಮೇಲೆ ನಾವು ನೆಕ್ಸ್ಟ್ ಅಲ್ಲೇ ಮಂದಿರ ಹತ್ರನೇ ಸ್ವಲ್ಪ ದೂರ ಇರೋದು ಸನ್ಸೆಟ್ ಪಾಯಿಂಟ್ ಅಂತ ಇತ್ತು. ಅಲ್ಲಿಗೆ ನಾವು ಮತ್ತೆ ಟ್ರೆಕ್ಕಿಂಗ್ ಮಾಡಿ ಹೋದ್ವಿ. KK ಅವ್ರು ಹೇಳ್ತಾ ಇದ್ದಾರೆ ಎಲ್ಲಿಂದ ಹಾಕೋ. ಮುಂದೆಲ್ಲ ಇದು ಏನು ಕಲ್ ಕಾಣಿಸ್ತಾ ಇದೆಯಲ್ಲ, ಇದೇನು ಕಲ್ ಕಾಣಿಸ್ತಾ ಇದೆ ಅದೇ ಲಾಸ್ಟು. ಅದೆಲ್ಲ ಕೆಳಗೆ ಹಿಂಗಿದ್ದಾರೆ. ಅಲ್ಲೇ ಹಿಂದ್ಗಡೆ एक नंबर.
ಇದೇನು ಕಾಣಿಸ್ತಾ ಇದೆ, ಇದು ಏನೂ ಇಲ್ಲ ಕೆಳಗಡೆ. ಡೈರೆಕ್ಟ್ ನೀವು ಅಲ್ಲಿ ಹೋಗಿ ಸ್ಲಿಪ್ ಆದರೆ ಅಷ್ಟೇ ಮುಗೀತು. ಅದಕ್ಕೆ ಯಾರು ಜಾಸ್ತಿ ಇಲ್ಲ. ಏನು ಈ ಸನ್ಸೆಟ್ ಪಾಯಿಂಟ್ ಅಲ್ಲಿ ಅಂತೂ ನಾವು ಮಸ್ತ್ ಮಜಾ ಮಾಡ್ತೀವಿ. ಇಲ್ಲಿಂದ ನಾವು ಡೈರೆಕ್ಟ್ ಅಂಬಾಘಾಟಲ್ಲಿ ರೆಸಾರ್ಟ್ಗೆ ಹೋದ್ವು. ನಾವಿವಾಗ ಬಂದಿದ್ದೀವಿ. ಫಸ್ಟು ರೂಮ್ ಎಲ್ಲ ನೋಡೋಣ. ಇವ್ರದ್ದು ಇಲ್ಲಿ ನೋಡ್ರಿ, ಇದು ಬೇರೆ ಡ್ರೀಮ್ ವರ್ಲ್ಡ್ ಏನೋ ಡ್ರೀಮ್ ಲ್ಯಾಂಡ್ ರೆಸಾರ್ಟ್ ಅಂತ ಐತಿ. ಇದು ಎಲ್ಲ ಹೆಂಗೈತಿ ನೋಡ್ರಿ, ಇದು ಫಸ್ಟ್ ತೋರಿಸ್ತೇನೆ ನಿಮ್ಗೆ. ಹೆಂಗೈತಿ ನೋಡ್ರಿ. ನೋಡ್ರಪ್ಪ, ಈಗ ರೂಮ್ ತೋರಿಸ್ತೇನೆ ನಿಮ್ಗೆ ಹೆಂಗೈತೆ. ಟಿವಿ ಎಲ್ಲ ಚಾಲು ಐತೆ. ಇವು ಎರಡು ಲೈಟ್ ರೇ ಬರಿದು, ಫ್ಯಾನ್ ರೇ ಒಂದು ಐತಿ, ಎ ಸಿ ರೇ ಒಂದು ಐತಿ, ಕೇಕೆರೆ ಮುಂದೆ ರೂಮ್ ಅಂತೂ ಎಲ್ಲ ಈಗ ನೋಡೋದಾಗಿದೆ. ಈಗ ಹೋಗಿ ಗಾಡಿಯಿಂದ ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡು ಬಂದು ಫ್ರೆಶ್ ಎಲ್ಲ ಆಗಿ ಆಮೇಲೆ ಸ್ವಲ್ಪ ಊಟ ಗೀಟ ಮಾಡಿ ಕ್ರಿಕೆಟ್ ಆಡತ್ತಾರ. ಆಮೇಲೆ ನಾವು ಸಂಜೆಯಲ್ಲಿ ಕ್ರಿಕೆಟ್ ಆಡ್ಬೋದು, ನೋಡೋಣ. ಬಟ್ ಇದು ಲೊಕೇಶನ್ನಲ್ಲಿ ಅಂಬಾದೀಪ್ ಅಂತ ತೋರಿಸಿತ್ತು, ಬಟ್ ಇದು ಡ್ರೀಮ್ ಲ್ಯಾಂಡ್ ಅಂತ ಐತಿ. ಹೆಸರು ಬದಲಾಯಿಸಿದ ಬಟ್ ಅವ್ರೇನೋ ಚೇಂಜ್ ಮಾಡಿದಾರೆ ಅನ್ಕೋತೀನಿ. ಚೆನ್ನಾಗಿದೆ ರೆಸಾರ್ಟು. ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಇದೆಲ್ಲ ಐತಿ ನೋಡ್ರಿ. ಕ್ರಿಕೆಟ್ ಆಡತ್ತಾರ ನೋಡ್ರಿ. ಹೆಂಗೆ ಹೋಯ್ಕರು ಓರಿ ಇವಾಗ ಹಂಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಗೊತ್ತಾಗ್ತಾ ಇಲ್ಲ ಎಲ್ಲಿದೆ, ಅದೇನೂ ಗೊತ್ತಾಗಿಲ್ಲ. ಅವ್ನು ಕೇಳೋದು ಸ್ವಿಮ್ಮಿಂಗ್ ಪೂಲ್ ಕೇಳಾದ್ಮೇಲೆ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅನ್ಕೋತೀನಿ, ಮೋಸ್ಟ್ಲಿ ಅಲ್ಲಿ ಕಾಣಿಸ್ತಾ ಇಲ್ಲ. ಇದೆ ಸ್ವಿಮ್ಮಿಂಗ್ ಪೂಲ್ ಐತಿ. ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ನಿಮಗೆ ತೋರಿಸ್ತೀನಿ ಏನೇನಿದೆ ಮತ್ತೆ. ಲೈಟ್ ಹಚ್ತಾರೆ ಆಮೇಲೆ ಸಂಜೆಗೆ. ಸೊ ಈಗ ನಾವೆಲ್ಲ ಫ್ರೆಶ್ ಎಲ್ಲ ಆಗಿದ್ದೀವಿ. ಫ್ರೆಶ್ ಆಗಿ ಊಟಕ್ಕೆ ರೆಡಿ ಆಗಿದ್ದೀವಿ. ಇವಾಗ ಇಲ್ಲೇ ಊಟ ಇದೆ. ಇವಾಗ ಊಟ ಮಾಡಿ ಸ್ವಲ್ಪ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ನೋಡಿದ್ದೀನಿ. ಇವಾಗ ಊಟ ಮಾಡಿ ಹಾಗೆ ಕ್ರಿಕೆಟು ಇದೆ, ಅವ್ರದ್ದೇ ಇದೆ ಕ್ರಿಕೆಟು, ಬ್ಯಾಟ್ ಬಾಲ್ ಎಲ್ಲ ಅವ್ರದ್ದೇ ಇದೆ. ನೋಡೋಣ ಇವಾಗ ನೆಕ್ಸ್ಟು ಕ್ರಿಕೆಟ್ ಎಲ್ಲ ಆಡೋಣ ಅಂದರೆ ಆಡೋಣ. ಇಲ್ಲ ಇವಾಗ ಊಟದೆಲ್ಲ ಹೆಂಗಿದೆ ನೋಡಿ, ಇಲ್ಲಿ ಫುಲ್ಲು ಮಸ್ತ್ ಇದೆ ಇಲ್ಲಿ ಊಟಕ್ಕೆ. ಇಲ್ಲ ಊಟಕ್ಕೆ ಏನೇನು ನೋಡ್ರಿ, ಅಕ್ಕ ಮೊಸರು ಐತಿ, ಮತ್ತು ಬೇಕಾದ್ರೆ ನಿಮ್ಗೆ ಪನ್ನೀರ್ ಕೊಟ್ಟಿದ್ದಾರೆ. ಇವತ್ತು ಪನ್ನೀರ್ ಬಟರ್ ಮಸಾಲ ಐತಿ, ಮತ್ತು ಅಕ್ಕ ಮೊಸರು ಐತಿ, ಚಪಾತಿ ಕೊಟ್ಟಿದ್ದಾರೆ, ಹಂಗೆ ಹಪ್ಪಳನೂ ಕೊಡತ್ತಾರು. ಇದೇನಿಂತಿದ ಇದೇನಿತ್ತು ವರಾಣ ಐತಿ ವರಾಣ. ಇವಾಗ ಸ್ವೀಟ್ ಒಂದು ಕೊಟ್ಟಿದ್ದಾರೆ, ಶ್ರೀಖಂಡ್ ಆಮ್ರಖಂಡ್ ಐತಿ. ಊಟ ಅಂತೂ ಚೆನ್ನಾಗಿತ್ತು ಬಿಡಿ. ಇವಾಗ ಏನಾಗಿದೆ ನಮ್ಮದು ಡ್ರೆಸ್ ಚೇಂಜ್ ಮಾಡಿ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ಇವಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ಕೇಳಿದೀವಿ ಅವ್ರಿಗೆ, ಅಲ್ಲಿ ಒಂದು ಫ್ಯಾಮಿಲಿ ಮಾಡ್ತಾಯಿದೆ ಅಂತ ಸ್ವಿಮ್ಮಿಂಗು. ಅದಾದಮೇಲೆ ನಮಗೂ ಇದು ಮಾಡ್ತಾರಂತೆ. ಸೊ ಅಲ್ಲಿ ಹೋಗಿ ಇವಾಗ ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿ ಆಮೇಲೆ ಕ್ರಿಕೆಟ್ ಆಡೋಣ ಅಂತ ಇದೆ ನಮ್ಮದು ಪ್ಲ್ಯಾನಿಂಗ್. ಆ ಥರ ಇದೆ. ಸೊ ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದೀವಿ. ಸ್ವಿಮ್ಮಿಂಗ್ ಪೂಲ್ ಐತೆ ಒಂದು ನಮ್ಮನ್ನ ಮಾಡೋದಲ್ಲ. ಅಂತರಂಗ ಸುದ್ದಿ, ಬಹಿರಂಗ ಸುದ್ದಿ. ಸಿದ್ಧಿ ಹೋಗ
A few minutes later. ಸ್ವಿಮ್ಮಿಂಗ್ ಎಲ್ಲ ಮಾಡಿ ನಾವು ಇವಾಗ ಕುತ್ಕೊಂಡಿದ್ದೀವಿ ಆರಾಮಾಗಿ. ಇಲ್ಲೇ ನಮ್ಮ ರೂಮ್ ಹತ್ರ ಕೂತ್ಕೊಂಡಿದ್ದೀವಿ. ಮಸ್ತ್ ಎಂಜಾಯ್ ಮಾಡಿದ್ದೀವಿ ನಾವು ಇವತ್ತು. ಇವಾಗ ಕ್ರಿಕೆಟ್ ಆಡೋಣ ಅಂತ ಪ್ಲ್ಯಾನ್ ಇದೆ, ಬಟ್ ಕ್ರಿಕೆಟ್ ನಮಗೂ ಬ್ಯಾಟ್ ಬಾಲ್ ಇಲ್ಲ, ಅವರು ಬೇರೆಯವರು ಆಡ್ತಾ ಇದ್ದಾರೆ. ಅವ್ರದ್ದು ಸ್ವಲ್ಪ ಕ್ರಿಕೆಟ್ ಆದಮೇಲೆ ನಾವು ತೊಗೊಳ್ಬೇಕಂತ ಇದ್ದೀವಿ. ಬಟ್ ನೋಡೋಣ, ಇವಾಗ ಹೋಗಿ ಕೇಳೋಣ. ಇವಾಗ ಹಂಗೆ ಇದು ಇರುತ್ತೆ, ಸ್ನ್ಯಾಕ್ಸು ಟೀನೂ ಇರುತ್ತೆ, ಅಲ್ಲಿ ಹೋಗಿ ಕೇಳೋಣ ಇವಾಗ. ಸ್ವಪ್ನದಾಗ ಭಾಳ ಅಲ್ಲಿಗೆ ಇದೆಯೋ ಭಾಳ. ಹಲೋ, ಬ್ಯಾಟ್ ಇಲ್ಲ, ಹೆಂಗ ನೀವ್ರ ರೂಲ್ಸ್ ಹೇಳತ್ತಾರೆ ಇವ್ರಾಗ. ಇಲ್ಲಿ ಈ ಫೆನ್ಸ್ ಏನಿದೆಯಲ್ಲ, ಅಲ್ಲಿ ಹೈ ಡೈರೆಕ್ಟ್ ಬಾಲ್ ಹೋಯ್ತು ಅಂದ್ರೆ ಔಟು. ಇಲ್ಲಿ ಏನಿದೆ ಇದು, ಇದಕ್ಕೂ ಹೈ ಡೈರೆಕ್ಟ್ ಹೋಯ್ತು ಅಂದರೆ ಔಟು ಬಾಲು. ಪ್ರಾಕ್ಟೀಸ್ ನಡೀತಾ ಇದೆ ಇಲ್ಲಿ. ಕೇಕೆ ಅಡ್ನಾಡ ಕೇಕ್ಯಾ ಗೇಲ್ ಬಾಲಿಂಗ್ ಹೋಗ್ತಾ ಇದ್ದಾರೆ. ಸೊ ಗೇಲ್ ಏನು ಜೋರಾಗಿ ಹೋಗಿದ್ದಾರೆ. ಬಾಲೇ ಕೈಯಲ್ಲಿ ಹಿಡಿಯೋಕ್ಕಾಗ್ತಾ ಇಲ್ಲ, ಅಷ್ಟು ಜೋರಾಗಿ ಗೇಲ್ ಹೋಗ್ತಾ ಇದ್ದಾರೆ. ಇನ್ನೂ ಬ್ಯಾಟ್ ಕೊಟ್ಟೇ ಇಲ್ಲ ಅವರು. ಏನಾಯ್ತು, ಬ್ಯಾಟ್ ಸಿಕ್ತು, ಬ್ಯಾಟೇ ಹುಡ್ಕಾತಾರೆ ಇನ್ನು ಅವರು. ಇವ್ರು ಏನು ಮಾಡ್ತಾರೆ ನೋಡಿ. ಬ್ಯಾಟ್ ಅಂತೂ ಇವಾಗ ತಂದು ಕೊಟ್ಟಿದ್ದಾರೆ ಅವರು. ಇವಾಗ ನಮ್ಮ ಕೇಕೆ ಅವ್ರು ಬಾಲಿಂಗ್ ಹೋಗ್ತಾ ಇದ್ದಾರೆ, ನೋಡ್ರಿ ಹೆಂಗೆ ಹೋಗ್ತಾರೆ. A few minutes later. ಸ್ವಲ್ಪ ಟೀ ಕುಡಿಯೋಕೆ ರೆಸ್ಟ್ ಮಾಡಿದ್ವಿ. ಟೀ ಕುಡ್ದು ಇನ್ನೇನು ಆಡಲ್ಲ. ಆಡೋದ ಈಗ ಐತಿ ಕಾಣಿಸಂಗಿಲ್ಲ ಬಾಳ. ಈ ಗಿಡಕ್ಕೆಲ್ಲ ಲೈಟ್ ಎಲ್ಲ ಹಾಕಿದ್ದಾರೆ ನೋಡಿ. ಇದಂತೂ ಲೈಟಿಂಗ್ ಎಲ್ಲ ಹಚ್ಚಿದ್ದಾರೆ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟಾರ್ಟ್ ಮಾಡ್ತಾರೆ ಇವ್ರು ನೈಟ್ಗೆ. ನೀವು ಬೇಕಾದ್ರೆ ಎಷ್ಟು ಬೇಕಷ್ಟು ಅನ್ಲಿಮಿಟೆಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. 2 ಸೀಟ್ ಇದಾವೆ ಅಲ್ಲಿ. ಇವೆಲ್ಲ ಸ್ಟಾರ್ಟ್ ಮಾಡ್ತಾರೆ ಬೇಕಾದ್ರೆ ನಿಮ್ಗೆ. ಇದು ನೋಡ್ರಿ, ಅದೆಲ್ಲ ಪ್ಯಾಕೇಜಲ್ಲಿ ಏನೇ ಬರುತ್ತಂತೆ. ನೀವು ಯಾವ್ದು ಬೇಕಾದರೂ ಎದರಲ್ಲೇನೂ ಕೂತ್ಕೋಬೋದು ನೋಡಿ. ಛೋಟಾ ಭೀಮ್ ಇಷ್ಟು ಚಿಕ್ಕವ್ರದ್ದಿದೆ, ಇದು ಚಿಕ್ಕವ್ರದ್ದು. ಅದು ಮಾತ್ರ ಬ್ರೇಕ್ ಡ್ಯಾನ್ಸು, ಅದು ಬೇಕಂದರೆ ನೀವು ಅಲ್ಲಿ ಕೂತ್ಕೋಬೋದು. ಇದು ನೋಡ್ರಿ, ಇದೊಂದು ಐತಿ ಸ್ಪಾಟ್ ಇಲ್ಲಿ. ಸೊ ಗೈಸ್, ಊಟ ಎಲ್ಲ ಆಗಿದೆ ನಮ್ದು. ಇವಾಗ ಹೋಗಿ ರೆಸ್ಟ್ ಮಾಡೋದು. ಸೊ ಇವತ್ತಿನ ಡೇ ಮುಗೀತು. ನಾಳೆ ನಾವು ಹೋಗುವಾಗ ಪವನ್ಕಿಂಡಿ ಹೋಗ್ತಾ ಇದ್ದೀವಿ. ಅದು ಹೋದರೆ ನಿಮ್ಗೆ ತೋರಿಸ್ತೀನಿ ನಾಳೆ. ಈ ಡೇದು ಈ ವಿಡಿಯೋ ಇಷ್ಟೇ ಇದೆ. ಸೊ ನಾಳೆ ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಬಾಯ್. ವಿಡಿಯೋ ತುಂಬಾ ಲಾಂಗ್ ಆಗ್ತಾ ಇದೆ, ಅದಕ್ಕೆ ಸೆಕೆಂಡ್ ಡೇದು ನಮ್ದು ವ್ಲಾಗ್ 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಡೇ ಅಲ್ಲಿ ನಾವು ಫುಲ್ ಎಂಜಾಯ್ ಮಾಡಿದ್ವಿ. ರೆಸಾರ್ಟ್ ಇಂದ ನಾವು ನೆಕ್ಸ್ಟ್ ಪಾವನ್ಕಿಂಡಿ ಮತ್ತು ಜ್ಯೋತಿಬಾ ಗುಡಿಗೆ ಹೋಗಿದ್ವಿ. ಸೊ ನಿಮಗೆ ಪಾರ್ಟ್ 2 ವ್ಲಾಗ್ ನೋಡ್ಬೇಕಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.